ನಾವು ಕಳೆದ ಸಾರಿ ಆಲೋಚನೆ ಮಾಡಿಕೊಂಡ ಹಾಗೆ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೂ ನಾವು ಓದಿಕೊಂಡೆವು. ಈಗಲೂ ಸಹ ಮತ್ತೆ ಓದಿಕೊಳ್ಳೋಣ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘಗಳಲ್ಲಿ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಈ 18ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಬರೀತಾನೆ, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಎಂಬುದಾಗಿ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯು ನಮಗೆ ಸಂತೈಸುವಿಕೆ, ಸಮಾಧಾನ, ಸಂತೋಷ, ನಿರೀಕ್ಷೆಯನ್ನು ತಂದು ಕೊಡುವಂಥದ್ದು ಆಗಿದೆ. ನಾವು ಈಗ ನೋಡಿಕೊಂಡ ಹಾಗೆ ಲೂಕನ ಸುವಾರ್ತೆ 21ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ ನೋಡ್ರಿ. ಆಗ ಮನುಷ್ಯಕುಮಾರನು ಬಲದಿಂದಲೂ ಮಹಿಮೆಯಿಂದಲೂ ಕೂಡಿದವನಾಗಿ ಮೇಘದಲ್ಲಿ ಬರುವುದನ್ನು ಅವರು ಕಾಣುವರು. ಹಾಗಾದರೆ ಮನುಷ್ಯಕುಮಾರನು ಅಂದರೆ ಯೇಸು ಕ್ರಿಸ್ತನು ಬಲದಿಂದಲೂ ಮಹಿಮೆಯಲ್ಲಿಯೂ ಆತನು ಬರುವುದನ್ನು ಜನರು ಕಾಣುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಲ ಎಷ್ಟೆಂದು ಯಾವ ಮನುಷ್ಯನು ಅಳತೆ ಮಾಡುವುದಕ್ಕೆ ಸಾಧ್ಯವಾಗದಂಥ ಬಲಾತಿಶಯವು ಆತನಲ್ಲಿ ಇರುವುದು ಎಷ್ಟು ವಿಶೇಷವಾದ ಸಂಗತಿ. ಆದ್ದರಿಂದ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಲದಿಂದಲೂ ಮಹಿಮೆಯಿಂದಲೂ ಕೂಡಿದವನಾಗಿ ಬರುವಾತನು ಆಗಿದ್ದಾನೆ. ಈಗ ಮೋಶೆ ದೇವರ ಮಹಿಮೆಯನ್ನು ನೋಡಬೇಕೆಂಬ ಆಸೆಯೊಡನೆ ಕರ್ತನಿಗೆ ಕೇಳ್ತಾನೆ, ಕರ್ತನೆ ನಾನು ನಿನ್ನನ್ನು ನೋಡಬೇಕು ಅಂತ ಹೇಳಿದರೆ ಕರ್ತನು ಮೋಶೆಗೆ ಹೇಳ್ತಾನೆ, ನನ್ನ ನೋಡಿ ಯಾರೂ ಈವರೆಗೂ ಬದುಕೋದಕ್ಕೆ ಆಗಲಿಲ್ಲ, ಬದುಕೋದಿಲ್ಲ. ಆದ ಕಾರಣ ನೀನೇನು ಮಾಡು ಅಂದರೆ 2 ಕಲ್ಲಿನ ಪೊದೆಯಲ್ಲಿ ನೀನು ಅಲ್ಲಿ ಇರು, ನಾನು ಹಾದು ಹೋಗುವಾಗ ನನ್ನ ನೆರಳನ್ನು ನೀನು ನೋಡುವಿ ಎಂದು. ಇದನ್ನೇ ನೋಡೋದಕ್ಕೆ ಮೋಶೆಗೆ ಆಗದೆ ಅವನು ಬೋರಲು ಬಿದ್ದನು. ಈಗ ನಾವು ಈ ವಚನ ನೋಡಿದ ಹಾಗೆ ಇನ್ನೊಂದು ಸಾರಿ ಓದಪ್ಪ ವಚನನ. ಆಗ ಮನುಷ್ಯಕುಮಾರನು ಬಲದಿಂದಲೂ ಮಹಾಮಹಿಮೆಯಿಂದಲೂ ಕೂಡಿದವನಾಗಿ ಮೇಘದಲ್ಲಿ ಬರುವುದನ್ನು ಅವರು ಕಾಣುವರು. ಈಗ ಮೇಘದಲ್ಲಿ ಬರುವುದನ್ನು ಅವರು ಕಾಣುವರು ಅಂತ ಹೇಳಿದರೆ ದೇವರ ಮಕ್ಕಳು ಆತನ ಮಹಿಮೆಯನ್ನು ಬಲವನ್ನು ನೋಡುವವರು ಆಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಈಗ ನಾವು ಶರೀರದಲ್ಲಿದ್ದಾಗ ಆತನ ಮಹಿಮೆಯನ್ನು ನೋಡೋದಕ್ಕೆ ನಮ್ಮಿಂದ ಈ ಕರ್ಮದ ದೃಷ್ಟಿಯಿಂದ ಸಾಧ್ಯವೇ ಇಲ್ಲ. ಸುಟ್ಟು ಭಸ್ಮವಾಗುವಷ್ಟರ ಮಟ್ಟಿಗೆ ಅದು ಆತನ ಮಹಿಮೆ ಇರುವಂಥದ್ದು ಆಗಿದೆ. ಆಗ ನಾವು ಹೇಗೆ ನೋಡ್ತೇವೆ ಅಂತಂದರೆ, ನಮಗೆ ದೇವರು ಮಹಿಮೆಯ ಶರೀರವನ್ನು ಕೊಟ್ಟದ್ದರಿಂದ ಆ ಮಹಿಮೆಯ ಶರೀರದಲ್ಲಿ ಆತನ ಮಹಿಮೆಯನ್ನು ಬಲವನ್ನು ಕಾಣುವಂಥ ಭಾಗ್ಯಕರವಾದ ದಿನವನ್ನು ದೇವರು ನಮಗೆ ನೇಮಕ ಮಾಡಿ ಇಟ್ಟದ್ದರಿಂದ ನಾವೆಲ್ಲರೂ ಸಂತೋಷದಿಂದ ಆತನಲ್ಲಿ ನಿರೀಕ್ಷೆಯೊಡನೆ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಈ ಪ್ರಸಂಗದ ಹೆಡ್ಡಿಂಗ್ ಏನು ಅಂತಂದರೆ, ವಿಶ್ವಾಸಿಗಳ ಆಶೀರ್ವಾದಕರವಾದ ನಿರೀಕ್ಷೆ ಎಂಬುದಾಗಿ ನಾನು ಹೇಳಿದ್ದೇನೆ. ಆದ್ದರಿಂದ ಈ ನಿರೀಕ್ಷೆಯು ನಮಗೆ ಆಶೀರ್ವಾದವನ್ನು ತರುವಂಥದ್ದು ಆಗಿದೆ. ನಾವು ದೇವರನ್ನು ಕೊಂಡಾಡೋಣ. ಇಲ್ಲಿ ಕರ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತಾರೆ. ಜೀವದಿಂದ ಇರುವ ನಾವು ಅಂತರಿಕ್ಷದಲ್ಲಿ ಮೇಘವಾಹನರಾಗಿ
ಆತನೊಂದಿಗೆ ನಾವು ಹೋಗ್ತೇವೆ. ಇನ್ನೂ ಕೆಲವು ಸಂಗತಿಗಳನ್ನು ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 31ನೇ ವಚನದಲ್ಲಿ ದೇವರ ವಾಕ್ಯ ನಮಗೆ ಏನು ಹೇಳುತ್ತೆ ನೋಡೋಣ. ತರುವಾಯ ಆತನು ತನ್ನ ದೂತರನ್ನು ತುತ್ತೂರಿಯ ಮಹಾಶಬ್ದದೊಂದಿಗೆ ಕಳುಹಿಸುವನು. ಆಗ ಅವರು ಆತನಿಂದ ಆಯಲ್ಪಟ್ಟವರನ್ನು 4 ದಿಕ್ಕುಗಳಿಂದ ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೂ ಒಟ್ಟುಗೂಡಿಸುವರು. ಇಲ್ಲಿ ಇನ್ನೊಂದು ಸಾರಿ ಓದಪ್ಪ ದಯಮಾಡಿ. ತರುವಾಯ ಆತನು ತನ್ನ ದೂತರನ್ನು ತುತ್ತೂರಿಯ ಮಹಾಶಬ್ದದೊಂದಿಗೆ ಕಳುಹಿಸುವನು. ಈಗ ನಾವು 1ನೇ ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತ ಶಬ್ದದೊಡನೆಯೂ ಮತ್ತು ತುತ್ತೂರಿಯೊಡನೆಯೂ ಇಳಿದು ಬರ್ತಾನೆ ಎಂಬುದಾಗಿ ಈ ಮಾತು ಮತ್ತಾಯನ ಸುವಾರ್ತೆಯಲ್ಲಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಗಲೇ ಹೇಳಿರುವುದನ್ನು ನಾವು ನೋಡ್ತೇವೆ. ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸಿಕೊಡ್ತಾನೆ. ಮತ್ತು ಮುಂದೆ ನಾವು ನೋಡುವಾಗ ಆತನು ಯಾರನ್ನು ಆದುಕೊಂಡಿದ್ದಾನೋ, ಯಾರನ್ನು ರಕ್ಷಿಸಿದ್ದಾನೋ, ಪ್ರಪಂಚದ 4 ದಿಕ್ಕಿನಿಂದ ಅವರನ್ನು ಒಟ್ಟು ಗೂಡಿಸುವಂಥ ಕೆಲಸವನ್ನು ಮಾಡುವಂಥವರು ಆಗಿದ್ದಾರೆ. ಈಗ ಈ ತುತ್ತೂರಿಯ ಶಬ್ದ ಮಧ್ಯಾಕಾಶದಲ್ಲಿ ಕರ್ತನ ದೂತನು ಊದಿದಾಗ ಪ್ರಪಂಚದ ಎಲ್ಲ ವಿಶ್ವಾಸಿಗಳಿಗೆ ಈ ಶಬ್ದ ವಿಶ್ವಾಸಿಗಳಿಗೆ ಮಾತ್ರ ಕೇಳಿಸುವಂಥದ್ದು ಆಗಿದೆ. ಯಾರ್ಯಾರು ರಕ್ಷಣೆ ಹೊಂದಿದ್ದಾರೋ ಅವರಿಗೆ ಮಾತ್ರ ಈ ಶಬ್ದ ಕೇಳುತ್ತದೆ, ಮಿಕ್ಕಾದವರಿಗೆ ಅದು ಕೇಳಲು ಸಾಧ್ಯವೇ ಇಲ್ಲ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಬಂದಾಗ ಆ ತುತ್ತೂರಿಯ ಶಬ್ದ ನಮಗೆ ಕೇಳುತ್ತೆ. ದೇವರ ಮಕ್ಕಳು ಈ ಲೋಕದಿಂದ ಎತ್ತಲ್ಪಟ್ಟಾದ ಮೇಲೆ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ದೊಡ್ಡ ಭಯಂಕರವಾದ ಸುದ್ದಿ ಏನು ಅಂತಂದರೆ, ವಿಶೇಷ ಸುದ್ದಿಯನ್ನು ಬದಲಾಗಿ ಭಯಂಕರವಾದ ಸುದ್ದಿ ಎಂದು ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೀತಾರೆ. ಈ ಊರಿನಲ್ಲಿ ಇಷ್ಟು ಜನ ಕ್ರೈಸ್ತರು ಮಾಯವಾಗಿ ಹೋಗಿದ್ದಾರೆ ಮತ್ತು ಏರೋಪ್ಲೇನ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಏರೋಪ್ಲೇನ್ನಲ್ಲಿ ಪ್ರಯಾಣ ಮಾಡುವವರಲ್ಲಿ ವಿಶ್ವಾಸಿಗಳಿದ್ದು ಪೈಲಟು ಕೂಡ ವಿಶ್ವಾಸಿಯಾಗಿದ್ದರೆ ಅಲ್ಲಿದ್ದ ಪ್ಯಾಸೆಂಜರ್ಗಳು ವಿಶ್ವಾಸಿಗಳು ಎತ್ತಲ್ಪಟ್ಟಾದ ಮೇಲೆ ಆ ಏರೋಪ್ಲೇನಿನ ಗತಿ ಏನು ಹೇಳೋಣ. ಎಷ್ಟು ಭಯಂಕರವಾದ ದಿನ ಅದಾಗಿರುತ್ತದೆ. ಒಂದು ವೇಳೆ ಬಸ್ಸಿನ ಡ್ರೈವರು ರಕ್ಷಣೆ ಹೊಂದಿದರೆ ಬಸ್ಸಲ್ಲಿ 100 ಜನ ಹೋಗ್ತಾ ಇರುವಾಗ ಆ ಡ್ರೈವರು ಎತ್ತಲ್ಪಟ್ಟಾಗ ಆ ಬಸ್ಸು ಹೋಗಿ ಯಾವುದೋ ಒಂದು ಮರಕ್ಕೋ ಗುದ್ದಿ ಅಲ್ಲಿರುವವರು ಸಾಯುವಂಥ ಭಯಂಕರವಾದ ಘಟನೆ ಆ ದಿನದಲ್ಲಿ ಬರುವಂಥದ್ದು ಆಗಿದೆ. ಆತನು ಬರುವ ಗಳಿಗೆ ಯಾರಿಗೂ ಗೊತ್ತಿಲ್ಲವಾದ್ದರಿಂದ ಬುದ್ಧಿಯುಳ್ಳ ಕನ್ನಿಕೆಯರ ಹಾಗೆ ನಮ್ಮ ಎಣ್ಣೆಯಲ್ಲಿ ಆರತಿ ಅಂತಂದರೆ ದೇವರ ಆತ್ಮನು ನಮ್ಮ ಹೃದಯದಲ್ಲಿ ಇದ್ದು ಆತನು ನಮಗೆ ಎಣ್ಣೆಯಾಗಿ ನಾವು ಕ್ರಿಸ್ತನಿಗಾಗಿ ಉರಿಯುವಂತೆ ಮಾಡುವಂಥದ್ದು ಆಗಿದೆ. ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಈಗ 1ನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 52ನೇ ವಚನದಲ್ಲಿ ನಾವು ಏನು ನೋಡ್ತೇವೆ? 1ನೇ ಕೊರಿಂಥ್ಯ 15ನೇ ಅಧ್ಯಾಯ 52ನೇ ವಚನವನ್ನು ನೋಡೋಣ. ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವು ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ. ಇಲ್ಲಿ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಅವರ ನಂಬಿಕೆಯಲ್ಲಿ ಪ್ರೋತ್ಸಾಹಪಡಿಸುವಂತೆ, ನಂಬಿಕೆಯಲ್ಲಿ ದೃಢವಾಗಿರುವಂತೆ ಆ ಪೌಲನಿಗೆ ದೇವರು ಕೊಟ್ಟ ಈ ವಾಕ್ಯಗಳನ್ನು ಈ ಕೊರಿಂಥ ಸಭೆಗೆ ಬರೆದು ಅವರನ್ನು ಪ್ರೋತ್ಸಾಹಿಸಿ ದೃಢಪಡಿಸುವಂಥ ಕಾರ್ಯದಲ್ಲಿ ಪೌಲನು ತೊಡಗಿದ್ದನ್ನು ನಾವು ಇದರಲ್ಲಿ ನೋಡುತ್ತೇವೆ. ಇನ್ನೊಂದು ಸಾರಿ ಓದಪ್ಪ ಅದನ್ನು. ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವು ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ನಾವು ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವುದರೊಳಗಾಗಿ ಮಾರ್ಪಡುವೆವು ಅಂತಂದರೆ ಈ ನಾಶವಾಗುವ ಈ ದೇಹ
ನಾವು ಅಮರತ್ವದ ದೇಹವನ್ನು ಅಂದರೆ ಸದಾಕಾಲ ಇರುವ ಮಹಿಮೆಯ ಶರೀರವನ್ನು ನಾವು ಹೊಂದಿ ಈಗ ನಮ್ಮ ಆಕಾರ ಏನಿದೆ ಇದೇ ಥರನೇ ಇರ್ತೇವೆ. ನಾವು ಆತನ ಹಾಗೆ ಆಗುವೆವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಕ್ರಿಸ್ತನ ಹಾಗೆ ನಾವು ಆಗುವೆವು ಅಂತಂದರೆ ಆತನು 33 ವರ್ಷದಲ್ಲಿ ಈ ಲೋಕದಿಂದ ಪರಲೋಕಕ್ಕೆ ಏರಿ ಹೋದ. ಅದು ಸರಿಯಾದ ಯೌವನ ಮತ್ತು ಮಧ್ಯ ಯೌವನದ ಕಾಲ ಅದಾಗಿತ್ತು. ಅಂದರೆ ನಾವು ಆತನ ಹಾಗೆ ಇರುವೆವು ಅಂದಾಗ ಮುದುಕರು ಕೂಡ ಯೇಸು ಕ್ರಿಸ್ತನು ಇದ್ದ ಹಾಗೆ ಇರ್ತಾರೆ, ಬಾಲಕರು ಕೂಡ ಕ್ರಿಸ್ತನ ಹಾಗೆ ಇರುವಂಥವರು ಆಗಿದ್ದಾರೆ. ಬಾಲ್ಯ, ಯೌವನ ಮತ್ತು ಮುಪ್ಪು ಇವೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ. ನಾವು ಪರಲೋಕಕ್ಕೆ ಹೋದ ಮೇಲೆ ಕ್ರಿಸ್ತನ ಹಾಗೆ ನಾವು ಮಾರ್ಪಡುವಂಥ ಒಂದು ಭಾಗ್ಯಕರವಾದ ನಿರೀಕ್ಷೆಯನ್ನು ನಮ್ಮ ಕರ್ತನು ನಮ್ಮೆಲ್ಲರಿಗೆ ಕೊಟ್ಟಿದ್ದು ಎಂಥ ದೊಡ್ಡ ಭಾಗ್ಯ. ಇನ್ನೊಂದು ಸಾರಿ ಆ ವಚನ ಓದಪ್ಪ. ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ನಾವು ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ಒಂದು ನಿಮಿಷ ಅದನ್ನು ಹಾಗೆ ಇಟ್ಕೊಂಡಿರು. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಕಡೆ ತುತ್ತೂರಿ ಊದಿದಾಗ ಏನಂತ, ರೆಪ್ಪೆ ಬಡಿಯುವಷ್ಟರೊಳಗಾಗಿ ನಾವು ಮಾರ್ಪಡುವೆವು. ಅಂದರೆ ರೆಪ್ಪೆ ಬಡಿಯೋದು ಎಷ್ಟು ನಿಮಿಷ ಆಗುತ್ತೆ? ಬರೀ ಇಷ್ಟರೊಳಗಾಗಿ ನಮ್ಮ ರೂಪಾಂತರ ಕ್ರಿಸ್ತನ ಹಾಗೆ ಆಗುವುದು ಆಗಿ ನಾವು ಇಲ್ಲಿಂದ ಮಧ್ಯಾಕಾಶ ಎಷ್ಟು 1000 ಕಿಲೋಮೀಟ್ರು ಇದೆಯೋ ನಮಗೆ ಗೊತ್ತಿಲ್ಲ, ಅಷ್ಟು ಮೇಘವಾಹನರಾಗಿ ನಾವು ಆತನೊಂದಿಗೆ ಇರುವಂಥ ಭಾಗ್ಯಕರವಾದ ನಿರೀಕ್ಷೆಯನ್ನು ನಮ್ಮ ಕರ್ತನು ನಮಗೆ ಕೊಟ್ಟಿರುವಂಥದ್ದು. ನಾವು ರಕ್ಷಣೆ ಹೊಂದಿದ ನಾವುಗಳು ಎಂಥ ಭಾಗ್ಯಶಾಲಿಗಳು. ಈ ಲೋಕದಲ್ಲಿ ನಮ್ಮ ದಿನಗಳು ಎಷ್ಟು ಅಂತಂದರೆ, ಒಬ್ಬ ಮನುಷ್ಯನ ಆಯುಷ್ಕಾಲವು 70, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂದು ದೇವರ ವಾಕ್ಯ ಹೇಳ್ತದೆ. ಇವತ್ತಿನ ಸರಾಸರಿ ನೋಡುವುದಾಗಿದ್ದರೆ 55ರಿಂದ 60 ವಯಸ್ಸಿನೊಳಗಾಗಿ ಎಷ್ಟೋ ಜನರು ಸತ್ತು ಹೋದದ್ದನ್ನು ನಾವು ದಾಖಲೆ ನೋಡಬಹುದು. ನಾವು ತಿರುಗುಂದಾವರ್ತಿ 1 ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 52ನೇ ವಚನ ಓದಿಕೊಳ್ಳೋಣ. ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವು ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ಹಾಗಾದರೆ ನಮಗಿರುವಂಥ ಈ ದೇಹ ಇದು ಮಣ್ಣಿಂದ ತೆಗೆದದ್ದರಿಂದ ಇದು ಲಯವಾಗುವ ದೇಹ ನಮ್ಮದು. ನಾವು ಆತನ ತುತ್ತೂರಿಯ ಧ್ವನಿಯನ್ನು ಕೇಳಿದಾಗ ಲಯ ಆಗುವ ಅಥವಾ ನಾಶ ಆಗುವ ಈ ದೇಹವು ಮಾರ್ಪಟ್ಟು ಎಂದಿಗೂ ನಾಶ ಆಗದ ಪರಲೋಕದ ಮಹಿಮೆಯ ಶರೀರವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆಯಿಂದ ವಂದಿಸಬೇಕಾಗಿದೆ. ಆದ್ದರಿಂದ ಆಮೇಲೆ ಮುಂದೆ ಏನು ಹೇಳ್ತಾನೆ ಪೌಲನು? ಮತ್ತು ನಾವು ಮಾರ್ಪಡುವೆವು. ನಾವು ಮಾರ್ಪಡುವೆವು. ಮುಂದೆ, ಯಾಕೆಂದರೆ ಲಯವಾಗುವಂಥದ್ದು ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು ಮರಣಾಧಿಕಾರವಾಗಿರುವಂಥದ್ದು, ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಈಗ ನಾವು ಈ ದೇಹದಲ್ಲಿದ್ದೇವೆ. ಈ ದೇಹದ ಮೇಲೆ ಮರಣವು ನಮ್ಮ ಮೇಲೆ ಅಧಿಕಾರ ಮಾಡುವಂಥದ್ದು ಆಗಿದೆ. ಕೊರಿಂಥ ಪತ್ರಿಕೆ 1 ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಗೆ ಹೇಳ್ತಾನೆ, ಓ ಸಮಾಧಿಯೇ ನಿನ್ನ ಜಯವೆಲ್ಲಿ, ಓ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣವು ನುಂಗಿ ಹೋಯಿತು, ಜಯವು ಆಯಿತು ಎಂಬುದಾಗಿ. ಈ ಜಯ ಅಥವಾ ಮರಣ ನಮಗೆ ಇಲ್ಲ. ಕಾರಣ ಏನು ಅಂತಂದರೆ, ಆತನು ಮರಣದಿಂದ ಮರಣಾಧಿಕಾರಿಯನ್ನು ಆತನು ಜಯಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಈ ಮರಣ ಯಾವ ಮರಣದ ಕುರಿತಾಗಿ ಹೇಳ್ತಾ ಇದೆ? ನಮ್ಮ ಶರೀರದ ಮರಣದ ವಿಷಯದಲ್ಲಿ ಖಂಡಿತವಾಗಿಯೂ ಅಲ್ಲ. ನಮ್ಮ ಆತ್ಮಗಳ
ಮರಣದ ವಿಷಯದಲ್ಲಿ ಇದು ಹೇಳುವಂಥದ್ದು ಆಗಿದೆ. ಯೇಸು ಕ್ರಿಸ್ತನು ಮರಣದಿಂದ ಮರಣಾಧಿಕಾರಿಯನ್ನು ಜಯಿಸಿದ್ದರಿಂದ ನಾವು ಆತನನ್ನು ನಂಬಿದ ಮೇಲೆ ನಮ್ಮ ಮೇಲೆ ಮರಣವು ಇನ್ನು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ನಮ್ಮ ಮೇಲೆ ಆಳುವುದು ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಮರಣವನ್ನು ಜಯಿಸಿದ್ದೇವೆ. ಆತನು ಯಾವ ರೀತಿಯಾಗಿ ಮರಣವನ್ನು ಜಯಿಸಿದನೋ ಅದೇ ರೀತಿಯಾಗಿ ನಾವು ಇನ್ನು ಎಂದಿಗೂ ಸಾಯುವವರು ಅಲ್ಲವೇ ಅಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ನಂಬಿದವರು ಬದುಕುತ್ತಾ ನಂಬುವವರು ಎಂದಿಗೂ ಸಾಯುವುದಿಲ್ಲ. ಅಂದರೆ ನಾವು 1 ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡಿದ ಪ್ರಕಾರ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಆತನೊಂದಿಗೆ ಮಾರ್ಪಟ್ಟು ಆತನೊಂದಿಗೆ ಹೋಗ್ತೇವೆ ಎಂಬುದಾಗಿ. ಹಾಗಾದರೆ ಯೇಸು ಕ್ರಿಸ್ತನು ಈ ಗಳಿಗೆಯಲ್ಲಿ ಒಂದು ವೇಳೆ ಬರುವುದಾಗಿದ್ದರೆ ನಾವು ಮರಣವನ್ನು ಕಾಣುವುದೇ ಇಲ್ಲ. ಕರ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ, ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಮೇಘವಾಹನರಾಗಿ ಮರಣಕ್ಕೆ ಅಧೀನವಾದ ಈ ದೇಹವು ಇಲ್ಲಿಯೇ ಕಳಿಸಿ ನಾವು ಶಾಶ್ವತ ಕಾಲಕ್ಕೂ ಜೀವಿಸುವಂಥ ದೇಹವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕಾಗಿದೆ. ಈ ವಿಷಯಗಳು ನಮಗೆ ಸಂಬಂಧಿಸಿದ್ದರಿಂದ ಇದು ನಮಗೆ ಭಾಗ್ಯಕರವಾದ ಸಂಗತಿಯದಾಗಿದೆ. ತೀತನ ಪತ್ರಿಕೆಯಲ್ಲಿ ನಾವು ನೋಡಿದ ಹಾಗೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡಿದೆವು. ಇದು ಭಾಗ್ಯಕರವಾದ ನಿರೀಕ್ಷೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ತೀತ 2:13 ಮತ್ತು ನಾವು ಆ ಭಾಗ್ಯಕರವಾದ ನಿರೀಕ್ಷೆಯನ್ನು ಮಹತ್ತಾದ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ಬರೋಣವನ್ನು ಎದುರು ನೋಡುವವರಾಗಿದ್ದೇವೆ. ಹಾಗಾದರೆ ಆತನ ಮಹಿಮೆಯ ಬರೋಣವು ಭಾಗ್ಯಕರವಾದ ನಿರೀಕ್ಷೆಯು ನಮಗೆ ಕೊಟ್ಟಿದ್ದಾನೆ ಆ ಬರೋಣದಲ್ಲಿ. ಆದ್ದರಿಂದ ಇದು ನಮಗೆ ಸಂಬಂಧಪಟ್ಟಿದ್ದರಿಂದ ನಾವು ಕರ್ತನಲ್ಲಿ ಆನಂದ ಪಡಬೇಕಾಗಿದ್ದು ಬಹಳ ಅವಶ್ಯವಾಗಿದೆ. ಆತನಲ್ಲಿ ನಿದ್ರಿಸುವವರು ಈಗಲೇ ಆತನ ಜೊತೆಯಲ್ಲಿ ಇದ್ದಾರೆ. ಈ 1 ಥೆಸಲೋನಿಕ 4:17 ನಾವು ನೋಡಿದೆವು. 16 ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತಾರೆ ಎಂಬುದಾಗಿ. ನಾವು ಈಗಾಗಲೇ ನಿದ್ರೆ ಹೋದವರು ಅಥವಾ ಕ್ರಿಸ್ತನಲ್ಲಿ ಸತ್ತವರು ಈಗಾಗಲೇ ಅವರು ಪರಲೋಕದ ಮಹಿಮೆಯಲ್ಲಿ ಕ್ರಿಸ್ತನೊಂದಿಗೆ ಇದ್ದಾರೆ. ಇದಕ್ಕಾಗಿ ನಾವು ದೇವರನ್ನು ಕೊಂಡಾಡಬೇಕಾಗಿದೆ. ಯಾಕಂದರೆ ಈಗ ಇಲ್ಲಿ ಈ ಪ್ರಸ್ತುತ ದಿನಗಳಲ್ಲಿ ಅಥವಾ ಯೇಸುವನ್ನು ನಂಬಿದ 1000 ಲಕ್ಷಗಟ್ಟಲೆ ಜನರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗಿದ್ದಾರೆ. ಅವರು ಯಾವ ಸ್ಥಳದಲ್ಲಿದ್ದಾರೆ ಅನ್ನುವ ಪ್ರಶ್ನೆ ಬಹಳ ಜನರಿಗೆ ಇದೆ. ಅವರು ವಿಶ್ರಾಂತಿಯ ಸ್ಥಳದಲ್ಲಿ, ದೇವರು ಅವರಿಗೆ ನೇಮಕ ಮಾಡಿದ ಸ್ಥಳದಲ್ಲಿ ಅವರು ಇದ್ದಾರೆ. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಪ್ರಧಾನ ದೂತನೊಡನೆ ತುತ್ತೂರಿಯೊಡನೆ ಬಂದಾಗ ಅವರ ದೇಹಗಳು ರೂಪಾಂತರವಾಗಿ ಕರ್ತನಲ್ಲಿ ಕಣ್ಣುರೆಪ್ಪೆ ಬಡಿಯುವುದರೊಳಗಾಗಿ ಆತನ ಮಹಿಮೆಯಲ್ಲಿ ಇರುವವರು ಆಗಿದ್ದಾರೆ. ಇದು ನಿಜವಾಗಿಯೂ ನಮಗೆ ಬಹಳ ಉತ್ಸಾಹ, ಸಂತೋಷ, ಸಮಾಧಾನ, ನಿರೀಕ್ಷೆಯನ್ನು ಕೊಡುವಂಥ ವಿಶೇಷವಾದ ಸಂಗತಿ ಇದಾಗಿರುವುದರಿಂದ ನಾವು ಇದನ್ನು ಯಾವಾಗಲೂ ಧ್ಯಾನ ಮಾಡುತ್ತಾ ಕರ್ತನಾದ ಯೇಸುವೆ ಬೇಗ ಬಾ ಎಂದು ಕೂಗಿ ಆತನನ್ನು ಕರೆಯೋಣ. ನಾವು ಅದೇ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 17ನೇ ವಚನ ಹೀಗೆ ಹೇಳುತ್ತೆ, ಆತನು ಮೊದಲಗಿತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಉಚಿತವಾಗಿ ತೆಗೆದುಕೊಳ್ಳಲಿ. ಹಾಗಾದರೆ ಆತನು ಏನು ಹೇಳಿದ್ದಾನೆ ಅಂತಂದರೆ, ಆತನು
12ನೇ ವಚನದಲ್ಲಿ, ಇಗೋ ನಾನು ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ಕೆಲಸದ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನಲ್ಲಿ ಇದೆ, ನಾನೇ ಅಲ್ಫವೂ ಒಮೇಗವೂ ಆಗಿದ್ದೇನೆ ಎಂಬುದಾಗಿ. ಈ 17ನೇ ವಚನಕ್ಕೆ ಬರುವಾಗ, ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಅಂದರೆ ಆತ್ಮನು ಮೊದಲಗಿತ್ತಿಯು ಅಂತಂದರೆ ದೇವರ ಆತ್ಮನು ಯೇಸುಕ್ರಿಸ್ತನ ಸಭೆಯು, ರಕ್ಷಣೆ ಹೊಂದಿದವರು ಈ ಮೊದಲಗಿತ್ತಿಯ ಗುಂಪಿಗೆ, ಈ ಸಭೆಗೆ ಸೇರಿದವರು ಆಗಿದ್ದಾರೆ. ಎರಡು ಥರವಾದ ಸಭೆಯನ್ನು ನಾವು ನೋಡ್ತೇವೆ. ಒಂದು ಸಾರ್ವತ್ರಿಕವಾದ ಸಭೆ, ಇನ್ನೊಂದು ಸ್ಥಾನೀಯ ಅಥವಾ ಸ್ಥಳೀಯ ಸಭೆಯನ್ನು ನಾವು ನೋಡ್ತೇವೆ. ಇಡೀ ಪ್ರಪಂಚದ ಎಲ್ಲ ದೇವರ ಮಕ್ಕಳು ಸೇರಿ ಇದು ಸಾರ್ವತ್ರಿಕ ಸಭೆಯಾಗಿ, ಕ್ರಿಸ್ತನಿಗೆ ಮೊದಲಗಿತ್ತಿಯಾಗಿ, ಆತನು ತನ್ನ ಮೊದಲಗಿತ್ತಿಯನ್ನು ಶೃಂಗಾರ ಮಾಡುವಂಥವನು ಆಗಿದ್ದಾನೆ. ಪೇತ್ರನ ಪತ್ರಿಕೆಯಲ್ಲಿ 1 ಪೇತ್ರ 1ನೇ ಅಧ್ಯಾಯದಲ್ಲಿ ಕರ್ತನು ಹೀಗೆ ಹೇಳ್ತಾನೆ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಪುಟಕ್ಕೆ ಹಾಕಿ ಶೋಧಿಸುವುದು ಉಂಟಲ್ಲೇ ಅಲ್ಲವೇ? ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಿಮ್ಮ ನಂಬಿಕೆ ಈ ಕಷ್ಟದಿಂದ ಶೋಧಿಸುವುದು, ಅಂದರೆ ಶುದ್ಧೀಕರಿಸುವುದು, ಶೃಂಗರಿಸುವುದು. 103ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ಹಾಗಾದರೆ ಆತನು ತನ್ನ ಮೊದಲಗಿತ್ತಿಯಾದ ಸಭೆಯನ್ನು ಕಷ್ಟಗಳಿಂದ ಶೋಧಿಸಿ, ಶುದ್ಧೀಕರಿಸಿ, ಪರಲೋಕಕ್ಕೆ ಯೋಗ್ಯರನ್ನಾಗಿ ಮಾಡಿ, ಒಂದು ದಿನ ಆತನು ಮಧ್ಯಾಕಾಶಕ್ಕೆ ಬಂದಾಗ ನಾವೆಲ್ಲರೂ ಕಣ್ಣು ರೆಪ್ಪೆ ಬಡಿಯುವುದರೊಳಗಾಗಿ ಆತನ ಸಂಗಡ ಮೇಘವಾಹನರಾಗಿ ಹೋಗುವಂಥ ಭಾಗ್ಯಕರವಾದ ನಿರೀಕ್ಷೆ ನಮ್ಮ ಕರ್ತನು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ದೇವರನ್ನು ಸ್ತುತಿಸಿ ಕೊಂಡಾಡಬೇಕಾಗಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಇದರಲ್ಲಿ ನೋಡಿದ ಹಾಗೆ ಆತ್ಮನು ಮೊದಲಗಿತ್ತಿಯು ಬಾ ಎನ್ನುತ್ತಾರೆ ಎಂದು ಬೈಬಲ್ ನಮಗೆ ಹೇಳ್ತದೆ. ಆದ್ದರಿಂದ ಸಭೆಯು ಮತ್ತು ದೇವರ ಆತ್ಮನು, ಆ ಕರ್ತನಾದ ಯೇಸು ಬೇಗ ಬರಲಿ ಎಂದು ಆತನಿಗೋಸ್ಕರ ಕಾದುಕೊಂಡಿದ್ದು, ಆತನನ್ನು ಎದುರುಗೊಳ್ಳುವುದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಬುದ್ಧಿಯುಳ್ಳ ಕನ್ನಿಕೆಯರ ಆರತಿಯಲ್ಲಿ ಎಣ್ಣೆ ಇತ್ತು. ಈ ಎಣ್ಣೆ ಪವಿತ್ರಾತ್ಮನಿಗೆ ಹೋಲಿಕೆ ಆಗಿದೆ. ನಾವು ರಕ್ಷಣೆ ಹೊಂದಿದ್ದರಿಂದ ಬುದ್ಧಿಯುಳ್ಳ ಕನ್ನಿಕೆಯರು ನಾವಾಗಿದ್ದೇವೆ. ಆದ್ದರಿಂದ ನಾವು ಸಿದ್ಧರಾಗಿ ಆತನ ಬರೋಣದಲ್ಲಿ ಸೇರಿಕೊಂಡು ಆತನನ್ನು ಘನಪಡಿಸುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ತನ್ನ ವಿಶೇಷವಾದ ಕೃಪೆಯನ್ನು ಕೊಡಲೆಂದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.